ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಜಾಬ್ ನ್ಯೂಸಲ್ಲಿ ನಾನು NWDA ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಕರೆ ಕೊಟ್ಟಿರ್ತಕ್ಕಂಥ ಹಲವಾರು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡ್ತಾರೆ. ಒಟ್ಟು 73 ಹುದ್ದೆಗಳು ಖಾಲಿ ಇದೆ. 1 ಫೆಬ್ರವರಿಯಿಂದನೇ ಇದರ ನೋಟಿಫಿಕೇಷನ್ ಬಂದಿದೆ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಹುದ್ದೆಗಳು ಜೂನಿಯರ್ ಎಂಜಿನಿಯರ್, ಜೂನಿಯರ್ ಅಕೌಂಟೆಂಟ್, ಸ್ಟೈನೋಗ್ರಾಫರ್ ಗ್ರೇಡ್ 2 ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ 4 ಹುದ್ದೆಗಳಿದೆ. ಅದರ ವಯೋಮಿತಿ ಏನು, ಅದರ ಸಂಪೂರ್ಣ ಮಾಹಿತಿನ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಇರಿ. ಸೊ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಇದೇನಿದೆ, ಇದು ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್, ರಿವರ್ ಡೆವಲಪ್ಮೆಂಟ್ ಮತ್ತು ಗಂಗಾ ರೆಜುನೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರಲ್ಲಿ ಬರ್ತಕ್ಕಂಥ ಒಂದು ಇಲಾಖೆ. ಈ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಾಗ್ತಾ ಇದೆ. ಅರ್ಜಿ ಶುಲ್ಕವನ್ನು ನಾವು ನೋಡೋದಾದರೆ ಅನ್ರಿಸರ್ವ್ ಮತ್ತು OBC ಅವರು 650 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು. SC ST PWD ಉಳಿದಂಥ ಫೀಮೇಲ್ ಕ್ಯಾಂಡಿಡೇಟ್ಸ್ ಉಳಿದಂಥವರೆಲ್ಲ 450 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿ ನೀವು ಆನ್ಲೈನಲ್ಲಿ ಈ ಒಂದು ಫೀಸನ್ನು ಕಟ್ಟಬಹುದು. ವಯೋಮಿತಿಯನ್ನು ನಾವು ಗಮನಿಸೋದಾದರೆ ಕನಿಷ್ಠ 18 ವರ್ಷಗಳು, ಗರಿಷ್ಠ 27 ವರ್ಷಗಳು. ಇನ್ನು SC ST OBCಗೆ ಏನು ರಿಸರ್ವೇಷನ್ಸ್, ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಏನಿರುತ್ತೆ ಅನ್ನೋದನ್ನು ನೀವು ಅಧಿಕೃತವಾದ ವೆಬ್ಸೈಟಲ್ಲಿ ನೋಡ್ಕೋಬೋದು. ಜೂನಿಯರ್ ಎಂಜಿನಿಯರ್ ಪೋಸ್ಟ್ಗಳು ಒಟ್ಟು 25 ಪೋಸ್ಟ್ಗಳು ಖಾಲಿ ಇದೆ. ಡಿಪ್ಲೊಮೊ ಆಗಿರಬೇಕಾಗುತ್ತೆ ಇದಕ್ಕೆ. ಇನ್ನು ಜೂನಿಯರ್ ಅಕೌಂಟೆಂಟ್ 7 ಹುದ್ದೆಗಳು ಪದವಿ ಆಗಿರಬೇಕಾಗುತ್ತೆ ವಾಣಿಜ್ಯ ವಿಭಾಗದಲ್ಲಿ. ಇನ್ನು ಸ್ಟೈನೋಗ್ರಾಫರ್ ಗ್ರೇಡ್ 2 8 ಹುದ್ದೆಗಳು ಖಾಲಿ ಇದೆ. 12ನೇ ತರಗತಿ ಪಾಸ್ ಆಗಿರಬೇಕು, ಜೊತೆಗೆ ಟೈಪಿಂಗ್ ಸ್ಕಿಲ್ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ 33 ಹುದ್ದೆಗಳು, ಟೈಪಿಂಗ್ ಸ್ಕಿಲ್ ಜೊತೆ SSLC ಆಗಿದ್ರೆ ಸಾಕಾಗುತ್ತೆ. ಇವಾಗ ನೀವು ಅಧಿಕೃತವಾದಂಥ ನೋಟಿಫಿಕೇಷನ್ನ ನೋಡ್ತಿದ್ದೀರಾ. ಜೂನಿಯರ್ ಇಂಜಿನಿಯರ್ 25 ಪೋಸ್ಟ್ಗಳು ನೀವಿಲ್ಲಿ ನೋಡ್ಬೋದು. UR ಅನ್ರಿಸರ್ವ್ಗೆ 21, OBCಗೆ 2 ಮತ್ತು SC STಗೆ 1 ಪೋಸ್ಟ್ಗಳಿರ್ತದೆ. 35,000ದಿಂದ 1,12,400 ರೂಪಾಯಿ ತನಕ ಪೇ ಸ್ಕೇಲ್ ಇರುತ್ತೆ. ಮಿನಿಮಮ್ 18, ಮ್ಯಾಕ್ಸಿಮಮ್ 27. ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಈಕ್ವಾಲೆಂಟ್ ಫಾರ್ ಆ್ಯಂಡ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ. ಸಿವಿಲ್ ಇಂಜಿನಿಯರ್ ಆದಂಥವರು ಅರ್ಜಿಯನ್ನು ಇದಕ್ಕೆ ಸಲ್ಲಿಸಬಹುದು. ಮುಂದೆ ಜೂನಿಯರ್ ಅಕೌಂಟೆಂಟ್ 7 ಹುದ್ದೆಗಳು, ಅನ್ರಿಸರ್ವ್ಗೆ 4, OBCಗೆ 2, SCಗೆ 1. 29,200ರಿಂದ 92,300, 18, 17. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಡಿಗ್ರಿ ಇನ್ ಕಾಮರ್ಸ್, ವಾಣಿಜ್ಯ ವಿಭಾಗದಲ್ಲಿ ಡಿಗ್ರಿ ಮಾಡಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ಪೆಷಲ್ ಆಗಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮೊದಲನೇ ಆದ್ಯತೆಯನ್ನು ಕೊಡಲಾಗುತ್ತೆ. ಶುಡ್ ಪೋಸಸ್ ಅಟ್ಲೀಸ್ಟ್ 3 years ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ಕಮರ್ಷಿಯಲ್ ಅಕೌಂಟ್ಸ್ ಇಂಡಿಪೆಂಡೆಂಟ್ಲಿ. ಸೊ ಇವ್ರಿಗೆ ಮೊದಲನೇ ಆದ್ಯತೆಯನ್ನು ಕೊಡಲಾಗುತ್ತೆ. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ 2 8 ಹುದ್ದೆಗಳು, ಅನ್ರಿಸರ್ವ್ಗೆ 6, OBCಗೆ 1 ಮತ್ತು SC ಕ್ಯಾಟಗರಿಗೆ 1. 25,500ರಿಂದ 81,000 ತನಕ ಸ್ಕೇಲು. 18, 27. 12ನೇ ತರಗತಿ ಪಾಸಾಗಿರಬೇಕು ಯಾವುದೇ ಒಂದು ರೆಕಗ್ನೈಸ್ ಬೋರ್ಡಿಂದ. ಸ್ಕಿಲ್ ಏನೇನು ಬೇಕಾಗುತ್ತೆ ಅಂತ ಕೇಳಿದ್ದಾರೆ. 10 ನಿಮಿಷಗಳಲ್ಲಿ 80 ವರ್ಡ್ ಪರ್ ಮಿನಿಟನ್ನು ಟೈಪ್ ಮಾಡಬೇಕಾಗತ್ತೆ. ಜೊತೆಗೆ ಟ್ರಾನ್ಸ್ಕ್ರಿಪ್ಷನ್ 65 ನಿಮಿಷದಲ್ಲಿ, ಮ್ಯಾನ್ಯುವಲ್ ಟೈಪ್ ರೈಟರ್ ಆಗಿ 65 ಮಿನಿಟ್ಸ್ ಇಂಗ್ಲೀಷಲ್ಲಿ ಅಥವಾ 75 ಮಿನಿಟ್ಸ್ ಹಿಂದಿಯಲ್ಲಿ. ಅದೇ ರೀತಿ ಆನ್ ಕಂಪ್ಯೂಟರಲ್ಲಿ 50 ಮಿನಿಟ್ಸ್ ಇಂಗ್ಲೀಷಲ್ಲಿ, 65 ಮಿನಿಟ್ಸ್ ಹಿಂದಿ. ಲೋ ಡಿವಿಷನ್ ಕ್ಲರ್ಕ್ನ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಮೆಟ್ರಿಕ್ಯುಲೇಷನ್ 10ನೇ ತರಗತಿ ಆಗಿ ಸಾಕು. ಮತ್ತು ಮಿನಿಮಮ್ ಸ್ಪೀಡ್ ಇನ್ ಇಂಗ್ಲೀಷ್ ಟೈಪ್ ರೈಟಿಂಗು 30 ವರ್ಡ್ ಪರ್ ಮಿನಿಟ್ ಅಥವಾ ಹಿಂದಿ ಆಗಿದ್ರೆ 20 ವರ್ಡ್ ಪರ್ ಮಿನಿಟ್. ಇನ್ನು ಡಿಸೈರಬಲ್ ಕ್ವಾಲಿಫಿಕೇಷನ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್, ಇದರಲ್ಲಿ ನಿಮಗೆ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮಲ್ಲಿ ನಾಲೆಡ್ಜ್ ಇರಬೇಕಾಗತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸು ಅಲಹಾಬಾದ್, ಬೆಂಗಳೂರು, ಭುವನೇಶ್ವರ್, ಭೋಪಾಲ್, ಡೆಲ್ಲಿ, ಚೆನ್ನೈ, ಹೈದರಾಬಾದ್, ಗುವಾಹಟಿ, ಕೋಲ್ಕತ್ತಾ, ಮುಂಬೈ, ಲಕ್ನೋದಲ್ಲಿ ಇರ್ತದೆ. ಸೊ ಅರ್ಜಿಯನ್ನು ಸಲ್ಲಿಸಾದ ಮೇಲೆ ಆ ಕ್ಯಾಂಡಿಡೇಟ್ ಎಲಿಜಿಬಲ್ ಇರ್ತಕ್ಕಂಥವ್ರಿಗೆ ಆನ್ಲೈನ್ ಮೂಲಕ ಎಕ್ಸಾಮಿನೇಷನ್ನ ಮಾಡಿ ಅವರನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಎಕ್ಸಾಮಿನೇಷನ್ ಅಂಕಗಳಾದಾದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್, ಸ್ಕಿಲ್ ಟೆಸ್ಟನ್ನು ಮೂಲಕ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. www.nwda.gov.in ಈ ಒಂದು ವೆಬ್ಸೈಟಿಗೆ ಭೇಟಿ ನೀಡಿ. ಈ ಒಂದು PDF ನೀವೇನಾದ್ರು ಡೌನ್ಲೋಡ್ ಮಾಡಿಕೊಂಡ್ರೆ ಈ PDF ಕೊನೆಯಲ್ಲಿ ಟು ಅಪ್ಲೈ ಆನ್ಲೈನ್ ಪ್ಲೀಸ್ ಕ್ಲಿಕ್ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಸ್ಟಾರ್ಟ್ ಅಂತ ಮಾಡಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೀವು
ಕಂಪ್ಯೂಟರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಈ ಒಂದು ವರ್ಷನ್ ಇದರಲ್ಲಿ ಮೊಬೈಲಿಂದ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.